ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಸುಮಾರು ಜನ ಪಿಕ್ ಆದ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ 23 ಜನರ ಸ್ಕ್ವಾಡ್ನ ಡಿಸೈಡ್ ಮಾಡ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟು ಇಟ್ಕೊಂಡಿದೆ ನಮ್ಮ ಬೆಂಗಳೂರು ಬುಲ್ಸು. BC ರಮೇಶ್ ಬಿಲ್ಡ್ ಮಾಡಿರುವಂಥ ಸ್ಕ್ವಾಡ್ ಇದು. 23 ಜನರಲ್ಲಿ ಸಿಕ್ಕಾಪಟ್ಟೆ ಅನ್ನೋನ್ ನೇಮ್ಸ್ಗಳಿದಾವೆ, ಹೊಸ ಮುಖಗಳಿದಾವೆ. ಸೊ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಅಂತ ಹೇಳ್ಬೇಕು ಗುರು. ಇದು ಎಕ್ಸ್ಪೀರಿಯನ್ಸ್ ಮೇಲೆ ಒತ್ತು ಕೊಟ್ಟಿಲ್ಲ ನಮ್ಮ BC ರಮೇಶ್ ಅವರು. ಹೌದು, ಕೆಲವು ಪ್ಲೇಸ್ಗಳನ್ನಷ್ಟೇ ತಗೊಂಡಿರೋದು. ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಆಡಿರುವಂಥ ಪ್ಲೇಸ್ಗಳು, ಸ್ವಲ್ಪ ಹೆಸರು ಮಾಡಿರುವಂಥ ಪ್ಲೇಯರ್ಗಳನ್ನ ಜಸ್ಟ್ ಕೆಲವು ಪ್ಲೇಯರ್ಗಳಷ್ಟೇ ತೊಗೊಂಡಿದ್ದೀನಿ. ಎಲ್ಲ ಯಂಗ್ಸ್ಟರ್ಸು ಗುರು, ನ್ಯೂ ಯಂಗ್ ಪ್ಲೇಯರ್ಸ್ಗಳು ಇನ್ನು ಇವಾಗ ಪುಟ್ಟಿದ್ದು ಹೇಳ್ತಾ ಇರೋವಂಥ ಪ್ಲೇಯರ್ಸ್ಗಳನ್ನ ತಗೊಂಡಿರೋವಂಥದ್ದು. ಸೊ ಸ್ವಲ್ಪ ಜನ ಡಿಸಪಾಯಿಂಟ್ ಆಗಿರ್ತೀರಾ ಅಂತ ಅನ್ಕೊಂತೀನಿ. ಏನು ಗುರು, ಯಾವುದು ನೋನ್ ನೇಮ್ಸ್ಗಳೇ ಇಲ್ಲ ಅಲ್ಲಿ, ಅಂತಂಥ ಪ್ಲೇಯರ್ಗಳನ್ನ ಬಿಟ್ಟರು ಆಕ್ಷನಲ್ಲಿ, ಅಂತಂಥ ಮೇನ್ ಪ್ಲೇಯರ್ಸ್ ಎಲ್ಲ ಇದ್ರು, ಅಂತಂಥ ಕಡಿಮೆ ಪ್ರೈಸ್ಗೆಲ್ಲ ಹೋಗಿದ್ರು, ತೊಗೊಬೋದಾಗಿತ್ತಲ್ವ ಅದು ಇದು ಅಂತೆಲ್ಲ. ಮುಂಚೆನೇ ನಮ್ಮ ಕೋಚ್ ಹೇಳಿರೋ ಹಾಗೇನೆ ನಾವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಮೇಲೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಏನಕ್ಕೆ ಅಂತಂದರೆ ಅವ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ, ಅವ್ರನ್ನ ಮಾತನ್ನ ಕೇಳೋದಿಲ್ಲ. ನಮಗೆ ಮಾತನ್ನ ಕೇಳೋರು ಯಾರು ಅಂತಂದರೆ ಯಂಗ್ ಪ್ಲೇಯರ್ಸ್ಗಳು, ಇವಾಗ ಪುಟ್ಟಿದ್ದು ಹೇಳ್ತಿರ್ತಾರಲ್ಲ ಅವರು ನಾವು ಹೇಳಿದ್ನ ಕರೆಕ್ಟಾಗಿ ಕೇಳ್ತಾರೆ. ಅವ್ರನ್ನ ತಗೊಂತು ಅಂದರೆ ನಾವು ಹೀರೋಸ್ಗಳನ್ನ ಊಟ ಹಾಕ್ಬೋದು. ಹೀರೋಸ್ಗಳನ್ನ ಊಟ ಹಾಕೋದ್ರ ಜೊತೆಗೆ ನಮ್ಮ ಮಾತನ್ನು ಕೂಡ ಅವ್ರು ಕರೆಕ್ಟಾಗಿ ಕೇಳ್ತಾರೆ. ಆ್ಯಂಡ್ ನಾವು ಏನು ತಲೆಯಲ್ಲಿ ಅಂದ್ಕೊಂಡಿರ್ತೀವೋ ಅದನ್ನು ಕರೆಕ್ಟಾಗಿ ಮಾಡ್ತಾರೆ. ಅವ್ರದ್ದೇ ಓನ್ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಅವ್ರವ್ರದ್ದೇ ಓನ್ ಆ್ಯಟಿಟ್ಯೂಡ್ಗಳನ್ನ ತೋರಿಸ್ಕೊಂಡು ಮಾಡಿದ್ರೆ ಟೀಮ್ ಉಣ್ಕೊಂಡು ಹೋಗುತ್ತೆ. ನನಗೆ ಅದು ಬೇಕಾಗಿಲ್ಲ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ರು. ಆಪ್ಷನ್ಗಿಂತ ಮುಂಚೆ ಇನ್ಫ್ಯಾಕ್ಟ್ ಕೋಚ್ ನಮ್ಮ ಟೀಮಿಗೆ ಪಿಕ್ ಆಗದಾಗಲೇ ಹೇಳ್ಬಿಟ್ಟಿದ್ರು, ನಾವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿಂದ ಜಾಸ್ತಿ ಹೋಗೋದಿಲ್ಲ ಅಂತ. ಇವಾಗ ತಗೊಂಡಿರುವಂಥ ಪ್ಲೇಸ್ಗಳು ಟೋಟಲ್ಗೆ 23 ಜನ. 8 ಜನ ನಾವು ರಿಟೈನ್ ಮಾಡ್ಕೊಂಡಿರ್ತೀವಿ. ಪಂಕಜು, ಗಣೇಶು, ಆಮೇಲೆ ಆಶೀಶ್ ಮಲ್ಲಿಕು, ಚಂದ್ರನಾಯಕು, ಮಂಜೀತು, ಆಮೇಲೆ ತೇಜಸ್ ಅವ್ರನ್ನ, ಜೊತೆಗೆ ದೀಪಕ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿತ್ತು ಅಂತಂದರೆ ಮೈನ್ ಪ್ಲೇಯರ್ಸ್ಗಳು ಅಂದರೆ ದೊಡ್ಡ ಪುಡಾಂಗ್ ಅಂತ ಅನ್ಕೊಂಡಿರೋ ಪ್ಲೇಯರು ನನ್ನ ಪ್ರಕಾರ ಫಸ್ಟು ಆಕಾಶ್ ಶಿಂದೆ ಗುರು. ಆಕಾಶ್ ಶಿಂದೆ ಒಂದು ಒಳ್ಳೆ ಬ್ರಿಲಿಯಂಟ್ ಸಖತ್ತು ಬೆಂಕಿ ಪಿಕ್ ಅಂತ ಹೇಳ್ತೀನಿ. ಅದನ್ನು ಬಿಡ್ತು ಅಂದರೆ ಯೋಗೇಶ್ ದಯಾ ಡಿಫೆಂಡ್ರು, ಸಂಜಯ್ ತುಲ್ಲು ಡಿಫೆಂಡ್ರು, ಜೊತೆಗೆ ಧೀರಜ್ ಚೌಧರಿ ಆಲ್ರೌಂಡ್ರು, ಜೊತೆಗೆ ಅಂಕುಶ್ ರಾತೆ ಡಿಫೆಂಡ್ರು. ಸೊ ಈ 5 ಪಿಕ್ ಏನಿದೆ ಇದು ಹೆವಿ ಪಿಕ್ಕು. ಅದೇ ನಮ್ಮ ಬೆಂಗಳೂರು ಬುಲ್ಸ್ನ ರೆಡ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಈ 5 ಪಿಕ್ ಏನು ಮಾಡಿದೆ ಅಂದರೆ ಸ್ವಲ್ಪ ಅಮೌಂಟು ಕೂಡ ಜಾಸ್ತಿ ಕೊಟ್ಟಿದ್ದಾರೆ, ಜೊತೆಗೆ ಪ್ಲೇಯರ್ಸು ಕೂಡ ಸ್ವಲ್ಪ ಹೆಸರು ಮಾಡಿರುವಂಥ ಪ್ಲೇಯರ್ಸ್ಗಳು PKLಲ್ಲಿ. ಸೊ ಈ ಪ್ಲೇಯರ್ಸ್ಗಳನ್ನ ತಗೊಂತೀನಿ. ನಮ್ಮ ಮಿಕ್ಕಂತ ಎಲ್ಲ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದಾರೆ. ಸೊ ಡೇ 1 ಆಫ್ ದ ಆಕ್ಷನ್ 3 ಜನ ತೊಗೊಂಡ್ರು. ಆಮೇಲೆ ಡೇ 2 ಆಫ್ ದ ಆಕ್ಷನ್ ಸ್ಟಾರ್ಟ್ ಮಾಡಿದ್ದೇನೆ ಓವರ್ಸೀಸ್ ಪ್ಲೇಯರ್ಗಳ ಜೊತೆಗೆ ಅಲಿ ರಜಾ ಮತ್ತೆ ಅಹಮದ್ ರಜಾ ಜೊತೆಗೆ. ಆಮೇಲೆ ಬಂದರು ಅವರು ಟಕ ನಮ್ಮ ಒಂದೊಂದೇ ಪಿಕ್ಗಳನ್ನ ಮಾಡ್ಕೊಂಡು ಬಂದರು. ಸೊ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನೋಡ್ತು ಅಂದರೆ ಡಿಫೆಂಡರ್ಸ್ಗಳ ಜೊತೆಗೆ ಆಲ್ರೌಂಡರ್ಸ್ಗಳ ದಂಡು ಸಿಕ್ಕಾಪಟ್ಟೆ ಇದೆ ಅಂತ ಹೇಳಬೇಕು. ಬರೀ ಜೆನ್ಯೂನ್ ರೈಡರ್ಸ್ಗೆ ಕಂಪೇರ್ ಮಾಡ್ತಂದ್ರೆ ಜೆನ್ಯೂನ್ ರೈಡರ್ಸ್ಗಳು ಇರೋದು ಕಡಿಮೆ. ಆಕಾಶಿಂದ ತೊಗೋಬೋದು, ಪಂಕಜ್ ತೊಗೋಬೋದು ಜೆನ್ಯೂನ್ ರೈಡರ್ಸ್ ಅಂತ ಬಂದಾಗ ನೀವು. ಆಮೇಲೆ ಆಶೀಶ್ ಅವ್ರನ್ನ ತೊಗೋಬೋದು, ಆಮೇಲೆ ಮಂಜೀತ್ ಅವ್ರನ್ನ ತೊಗೋಬೋದು, ಆಮೇಲೆ ರಿಟರ್ನ್ ಮಾಡ್ಕೊಂಡು ತೇಜಸ್ ಅವ್ರನ್ನ ತೊಗೊಬೋದು. ಸೊ ಇಷ್ಟು ಬಿಡ್ತು ಅಂದರೆ ಇನ್ನೆಲ್ಲ ಮಿಗ್ದಂಥವ್ರು ಶುಭಮ್ ಅವ್ರನ್ನ ತೊಗೊಬೋದು. ಸೊ ಇದು ಬಿಡ್ತು ಅಂದರೆ ಎಲ್ಲ ಆಲ್ರೌಂಡರ್ಸ್ ಇರೋದು, ಜೊತೆಗೆ ಡಿಫೆಂಡರ್ಸ್ ಇರೋದು ಅಂತ ಹೇಳಬೇಕು. ಸೊ ಡಿಫೆಂಡರ್ ಕಮ್ ಆಲ್ರೌಂಡರ್ ಅಂತ ಹೇಳಬೇಕು. ಸೊ ಓವರಾಲ್ ಒಂದು 5-6 ಜನ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳಿ ರೈಡರ್ಸ್ಗಳು. ಇನ್ನೇ ಚೆನ್ನಾಗಿ ಬೇಕು ರೈಡರ್ಸ್ಗಳು, ಸಾಕು, ಅದೇ ಲಕ್ಸುರಿ ಆಯಿತು, ಅದೇ ಬೇಜಾನ್ ಆಯಿತು. ಜೆನ್ಯೂನ್ ರೈಡರ್ಸ್ಗಳು 6 ಜನ ಸಾಕಾಗಲ್ವಾ? ಇನ್ನೆಲ್ಲ ಇರಲಿ ಬಿಡು, ಡಿಫೆನ್ಸ್ ಬೇಕಾಗುತ್ತೆ. ಅಲ್ಲಿ ನಮ್ಮ ಕೋಚ್ ಏನೋ ಗೊತ್ತಿಲ್ಲದೆ ಏನೋ ಮಾಡಿರೋದಿಲ್ಲ, ಎಲ್ಲ ತಲೆ ಉಪಯೋಗಿಸ ಮಾಡ್ತಾರೆ. ಆ್ಯಂಡ್ ಆಪ್ಷನ್ ಆದಮೇಲೆ ಕೋಚೇ ಹೇಳಿದರೆ ನಮಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ಈ ಟೀಮು ಏನಾದರೂ ಒಂದು ಮಾಡುತ್ತೆ ಅಂತ, ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಯಂಗ್ ಟೀಮ್ ಇದೆ, ಎನರ್ಜೆಟಿಕ್ ಟೀಮ್ ಇದೆ. ನನಗೆ ಗೊತ್ತು ಈ ಪ್ಲೇಯರ್ಸ್ಗಳೆಲ್ಲ ಹೆಂಗೆ ಪರ್ಫಾರ್ಮ್ ಮಾಡಿದ್ರೆ ಡೊಮೆಸ್ಟಿಕಲ್ಲಿ ಅಂತ. ನಾವು ತೀರಾ ಹತ್ತದಲ್ಲಿ ನೋಡ್ಬಿಟ್ಟೇ ತೊಗೊಂಡಿರೋದು ಈ ಪ್ಲೇಯರ್ಸ್ಗಳನ್ನ. ಹೀರೋಸ್ಗಳನ್ನ ಹುಟ್ಟಾಕೋದಕ್ಕೋಸ್ಕರ ನಾವು ತೊಗೊಂಡಿರುವಂಥ ಟೀಮ್ ಇದು. ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಇದನ್ನು ಏನು ಗುರು ಯಾರು ಹೀರೋಸ್ಗಳೇ ಇಲ್ಲ ಈ ಟೀಮಲ್ಲಿ ಏನು ಗುರು ಅಂತ ಅನ್ಸಿದ್ರೆ, ಹೀರೋಸ್ಗಳನ್ನ ಹುಟ್ಟಾಕಬೇಕು. ಹೀರೋಸ್ಗಳನ್ನ ಕರ್ಕೊಂಬಂದ್ಬಿಟ್ಟು ಹೀರೋ ಮಾಡೋದಲ್ಲ, ಮತ್ತೆ ಹೀರೋ ಮಾಡೋದಲ್ಲ, ಹೊಸ ಹೀರೋಗಳನ್ನ ಹುಟ್ಟಾಕಬೇಕು ಅಂತ ಅವರೇ ಹೇಳಿದ್ದಾರೆ. ಸೊ ಮೋರ್ ಆಫ್ ಒಂಥರ ಡಿಫೆನ್ಸ್ ಸೆಂಟ್ರಿಕ್ ಥರ ಕಾಣಿಸ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್. ಡಿಫೆನ್ಸ್ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿಫೆನ್ಸ್ ಮೇಲೆ ರೈಡಿಂಗ್ ಡಿಪಾರ್ಟ್ಮೆಂಟ್ಗೆ ಕಂಪೇರ್ ಮಾಡ್ತು ಅಂದರೆ. ಸೊ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಕಾಶ್ ಶಿಂದೆ ಅವರೊಬ್ಬರು ಮೈನಾಗಿ ಕಾಣಿಸ್ತಾ ಇದ್ದಾರೆ. ಈ ಪಂಕಜ್ ಅವರು ಕೂಡ ಮೈನಾಗಿ ಆಡಿಸುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇದೆ. ಸೊ ನೋಡೋಣ, ಇವಾಗಲೇ ಕ್ಲಿಯರ್ ಕಟ್ ಕ್ಲಾರಿಟಿಗೆ ಬರೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಯಂಗ್ ಪ್ಲೇಯರ್ಸ್ಗಳಿರುವಂಥ ಟೀಮ್ ಇದು. ಹೀರೋಸ್ಗಳನ್ನ ಹುಟ್ಟಾಕ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಸೊ ನಾವಿಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಇದು ವರ್ಸ್ಟ್ ಆಗಿದೆಯಾ, ಅಜೀಬ್ ಆಗಿದೆಯಾ, ಅಥವಾ ಸಗಾದಾಗಿದೆಯಾ, ಮಸ್ತಾಗಿದೆಯಾ ಅಂತ. ನನಗೆ ಕಾನ್ಫಿಡೆನ್ಸ್ ಇರೋದು BC ರಮೇಶ್ ಮೇಲೆ. ಇದನ್ನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ BC ರಮೇಶ್ ಮೇಲೆ. ಅವ್ರು ಏನೂ ಇಲ್ದಂಗೆ ಒಬ್ಬ ಪ್ಲೇಯರ್ನ ಪಿಕ್ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡ್ಬಿಟ್ಟೇ ಪಿಕ್ ಮಾಡಿರ್ತಾರೆ. ನನಗಂತೂ ಭಲೇ ಕಾನ್ಫಿಡೆನ್ಸ್ ಇದೆ. ಸೊ ಅದರಿಂದ ಟೀಮ್ ನನ್ನ ಪ್ರಕಾರ ಬ್ಯಾಲೆನ್ಸ್ಡ್ ಆಗೇನೆ ಕಾಣಿಸ್ತಿದೆ. ಆಲ್ ಓವರ್ ಯೂನಿಟ್ನ ನೋಡ್ತು ಅಂದರೆ, ಯಾಕಂದರೆ ಡಿಫೆನ್ಸ್ ಸೆಂಟ್ರಿಕ್ಕು ಜೊತೆಗೆ ಆಲ್ರೌಂಡರ್ಸ್ ಎಲ್ಲ ಇರೋದ್ರಿಂದ ನೋಡ್ತು ಅಂದರೆ ಜಾಸ್ತಿ ಜನ ಆಲ್ರೌಂಡರ್ಸ್ನು ಕೂಡ ತೊಗೊಂಡಿದ್ದಾರೆ.
ಸೊ ನನ್ನ ಪ್ರಕಾರ ಡಿಸೆಂಟಾಗೇನೆ ಕಾಣಿಸ್ತಾ ಇದೆ. ಬಟ್ ಹೀರೋಸ್ಗಳಿಲ್ಲ ಅಷ್ಟೇ, ದೊಡ್ಡ ಹೀರೋಸ್ಗಳಿಲ್ಲ. ಬೇರೆ ಟೀಮ್ಸ್ಗಳು ಇರ್ಬೋದು ನಮಗೆ ಹೀರೋಸ್ಗಳು. ನಮಗೆ ಟೂರ್ನಮೆಂಟ್ ಗೆಲ್ಲೋದು ಇಂಪಾರ್ಟೆಂಟು. ನಾವು ಹೀರೋಸ್ಗಳಿಂದ ಹೋಗಿ ನೋಡಿದ್ರಲ್ಲ ವಿಕಾಸ್ ಖಂಡೋಲ ಅವರು ಇವರು ಹೀರೋಸ್ಗಳು ಅಂತ ತೊಗೊಂಡೆಲ್ಲ ಉಣ್ಕೊಂಡು ಹೋಗಿದ್ವಿ ನಾವು. ಸೊ ಈ ಸೀಸನ್ನು ನಮ್ಗೆ ಹೀರೋಸ್ಗಳು ಬೇಡ, ಬದನೆಕಾಯಿ ಬೇಡ. ಇರೋವಂಥ ಆಕಾಶದಿಂದ ಏನಿದ್ದಾರೆ, ಸೊ ಇವರೊಬ್ಬರು ಒಂಥರ ಸ್ವಲ್ಪ ಲೈಟಾಗಿ ಹೀರೋ ಥರ ಕಾಣಿಸ್ತಾ ಇದ್ದಾರೆ ನಮಗೆ. ಹೋಪ್ಫುಲಿ ಈ ಸೀಸನ್ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಈ ಯಂಗ್ ಟೀಮು. ಸೊ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ ಜಾಸ್ತಿ. ವಿಪರೀತವಾಗಿ ಇವರಿದ್ದಾರೆ ಹೀರೋ, ಅವರಿದ್ದಾರೆ ಹೀರೋ, ಏನು ಗುರು ಇವರೆಲ್ಲ ಇಟ್ಕೊಂಡು ಹೊಡೆಯೋಕ್ಕಾಗಲಿಲ್ವಲ್ಲ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿ ಏನಿಲ್ಲ. ಸೊ ಈ ಟೀಮ್ ಏನಾದ್ರು ಹೊಡಿತು ಅಂತ ಅನ್ಕೊಳ್ಳಿ, ಹೀರೋಗಳು ಹುಟ್ಟಾಕಿದ್ರು ಅಂತ ಅನ್ಕೊಳ್ಳಿ, ನಮ್ಮ ಬೆಂಗಳೂರು ಬುಲ್ಸು ಅವನ ಅಜ್ಜಿ ಇನ್ನೂ ಚಿಂದಿ ಆಗಿರುತ್ತೆ. ಸೊ ನೋಡೋಣಮ್ಮ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಬ್ಯಾಲೆನ್ಸ್ಡಾಗೇನೆ ಕಾಣಿಸ್ತಾ ಇದೆ ಎಲ್ಲ ಕಡೆ ನೋಡ್ತು ಅಂತಂದರೆ. ಅಷ್ಟನ್ನು ಮಾತ್ರ ಹೇಳ್ಬೋದು ಅಷ್ಟೇ. ಪುಡಾಂಗ್ ಥರ ಇದೆ, ಪೊಂಡ್ರ ಥರ ಇದೆ ಅಂತೆಲ್ಲ ಈ ಯಂಗ್ ಟೀಮ್ನ, ಜಾಸ್ತಿ ಅನ್ನೋನ್ ಪ್ಲೇಯರ್ಸ್ಗಳಿರುವಂಥ ಟೀಮ್ನ ಹೇಳೋದಕ್ಕೆ ಇವಾಗಲೇ ಆಗೋದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಹೆಂಗಿದೆ ಸ್ಕ್ವಾಡು ಓವರ್ ಆಲ್ ನೋಡ್ತು ಅಂತಂದರೆ? ನೀವು ಹೇಳ್ತೀರ ನಂತರನೇ. ನನಗೆ ಸ್ಕ್ವಾಡ್ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, BC ರಮೇಶ್ ಮೇಲೆ ನಂಬಿಕೆ ಇದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ